ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಚಿಕ್ಕೊಂತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆ ಅದ್ಧೂರಿಯಾಗಿ ನಡೆಯಿತು. ಇನ್ನು ಇದೇ ಸಂದರ್ಭದಲ್ಲಿ ಶಿಕ್ಷಕ ಗಿರೀಶ್ ಮಾತನಾಡಿ, ಭಾರತದ ಸ್ವಾತಂತ್ರ್ಯ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 15ರಂದು ಆಚರಿಸಲಾಗುತ್ತದೆ. 1947ರಲ್ಲಿ ರಾಷ್ಟ್ರವು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತವಾದ ದಿನವನ್ನು ಸೂಚಿಸುತ್ತದೆ. ಈ ಐತಿಹಾಸಿಕ ಘಟನೆಯು ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರದ ಕನಸು ಕಂಡ ಲಕ್ಷಾಂತರ ಭಾರತೀಯರ ಸುಮಾರು 2 ಶತಮಾನಗಳ ಪ್ರತಿರೋಧ ಮತ್ತು ಹೋರಾಟದ ಪರಾಕಾಷ್ಠೆಯಾಗಿದೆ. ಈ ದಿನವು ಸ್ವಾತಂತ್ರ್ಯ ಹೋರಾಟಗಾರರು, ಕ್ರಾಂತಿಕಾರಿಗಳು ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಧೈರ್ಯದಿಂದ ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅಪಾರ ಕಷ್ಟಗಳನ್ನು ಸಹಿಸಿಕೊಂಡು ಸಾಮಾನ್ಯ ನಾಗರಿಕರು ಮಾಡಿದ ಅಸಂಖ್ಯಾತ ತ್ಯಾಗಗಳಿಗೆ ಗೌರವವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಕೇವಲ ನೆನಪಿನ ದಿನವಲ್ಲ, ಇದು ವೈವಿಧ್ಯತೆಯಲ್ಲಿ ಭಾರತದ ಏಕತೆ, ಅದರ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ರಾಷ್ಟ್ರವಾಗಿ ಅದರ ಸಾಧನೆಗಳ ಆಚರಣೆಯಾಗಿದೆ. ಪ್ರಧಾನ ಮಂತ್ರಿಯವರು ಕೆಂಪುಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವುದರೊಂದಿಗೆ ದಿನವೂ ಪ್ರಾರಂಭವಾಗುತ್ತೆ. ನಂತರ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆ, ಮಿಲಿಟರಿ ಶಕ್ತಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿನ ಸಾಧನೆಗಳನ್ನು ಪ್ರದರ್ಶಿಸುವ ಭವ್ಯ ಮೆರವಣಿಗೆ, ದೇಶದಾದ್ಯಂತ ನಾಗರಿಕರು ಧ್ವಜಾರೋಹಣ ಸಮಾರಂಭಗಳು ನಡೆಯುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಮುದಾಯ ಸಭೆಗಳಲ್ಲಿ ಭಾಗವಹಿಸುತ್ತಾರೆ, ತಮ್ಮ ದೇಶಭಕ್ತಿ ಮತ್ತು ಹೆಮ್ಮೆಯನ್ನು ವ್ಯಕ್ತಪಡಿಸುತ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮೆಂಬರ್ ಬೋರಯ್ಯ, ದಾಸರ ಓಬಯ್ಯ, SDMC ಅಧ್ಯಕ್ಷರು, ಪಾಲಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ನಗರಯ್ಯ ಮತ್ತು ಮುಖಂಡರಾದಂತಹ P. ನಾಗೇಶ್, ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕಿ ಹಾಗೂ ಊರಿನ ಮಹಿಳೆಯರು ಮತ್ತು ಮತ್ತಿತರರು ಉಪಸ್ಥಿತರಿದ್ದರು. ಮುಖಂಡರು ಗೌರವ ವಂದನೆಯನ್ನು ಸ್ವೀಕರಿಸಬೇಕು. ಎಲ್ಲರೂ ಕೂಡ ಸಲ್ಯೂಟ್ ಮಾಡ್ತಾ ಆ ಮುದ್ದು ಮಕ್ಕಳ ಇದು ನಮ್ಮ ಮಕ್ಕಳ ಮೊದಲ ಪ್ರಯತ್ನ. ನಾವೆಲ್ಲರೂ ಪ್ರಶಂಸಿಸಿ ಪ್ರೋತ್ಸಾಹ ಬೇಕಾಗಿ ವಿನಂತಿ. ಈ ಮಕ್ಕಳು ಕೂಡ ಮುಂದಿನ ಶಿಸ್ತಿನ ಸಿಪಾಯಿಗಳು, ಭವಿಷ್ಯದಲ್ಲಿ ಪೊಲೀಸು, ಮಿಲಿಟರಿ, ಡಾಕ್ಟರ್, ಇಂಜಿನಿಯರು, ವಿವಿಧ ಹುದ್ದೆಯಲ್ಲಿ ಹೋಗ್ತಕ್ಕಂಥ ಈ ಮಕ್ಕಳು ಈಗಲೇ ಕೂಡ ಆ ಶಿಸ್ತು ಬೆಳೀಲಿ ಅಂತೇಳಿ ಕೇವಲ 2-3 ದಿನದಲ್ಲಿ ನಮ್ಮ ಬ್ಯಾಂಡ್ನ ಗ್ರೂಪ್ ಅದ್ಭುತವಾಗಿ ಒಂದು ಪ್ರಾಕ್ಟೀಸ್ ಮಾಡಿ ಒಂದು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ನಮಗೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. ಹಾಗಾದ್ರೆ ನಾವು ಸ್ವಾತಂತ್ರ್ಯ ಕಳ್ಕೊಂಡಿದ್ದು ಯಾವಾಗ? ಹಲೋ, ನಮಗೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು? 78 ವರ್ಷ ಆಯ್ತು. ಹಾಗಾದ್ರೆ ನಾವು ಸ್ವಾತಂತ್ರ್ಯ ಕಳ್ಕೊಂಡಿದ್ದು ಯಾವಾಗ? ನೋಡ್ರಿ, ಯುರೋಪ್ ಖಂಡದ ಕೆಲವು ರಾಷ್ಟ್ರಗಳು ವ್ಯಾಪಾರಕ್ಕಾಗಿ ನಮ್ಮ ದೇಶಕ್ಕೆ ಬರ್ತಾ ಇದ್ವು. ಬಹಳಷ್ಟು ಸಂಪದ್ಭರಿತವಾಗಿರ್ತಕ್ಕಂಥ ರಾಷ್ಟ್ರ ನಮ್ದು. ಬೇಕಾದಷ್ಟು ಮಸಾಲೆ ಪದಾರ್ಥಗಳು ಸಿಗ್ತಾ ಇದ್ವು, ಬಂಗಾರ ವಜ್ರ ವೈಡೂರ್ಯಗಳು ಸಿಗ್ತಾ ಇದ್ವು, ಬೇಕಾದಷ್ಟು ಸಂಪತ್ತನ್ನು ಹೊಂದಿರತಕ್ಕಂಥ ದೇಶ ನಮ್ದು. ಆ ದೇಶಕ್ಕೆ ವ್ಯಾಪಾರಕ್ಕಾಗಿ ಬರ್ತಾ ಇದ್ರು. ಅವರು ನಮ್ಮ ದೇಶಕ್ಕೆ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಪ್ರಾರಂಭ ಮಾಡಿದರು. ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು,
ಫ್ರೆಂಚರು. ಇವರು ಯುರೋಪ್ ಖಂಡದ ರಾಷ್ಟ್ರಗಳಿವೆ. ಯುರೋಪ್ ಖಂಡದ ರಾಷ್ಟ್ರದವರು ಭಾರತ ದೇಶಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದ್ರು. ಅದರಲ್ಲಿ ಮೊದಲನೆಯದಾಗಿ ಪೋರ್ಚುಗೀಸರು 1498ರಂದು ವಾಸ್ಕೋಡಿ ಗಾಮ ಅಂತಕ್ಕಂಥ ಒಬ್ಬ ನಾವಿಕ ಭಾರತ ದೇಶಕ್ಕೆ ಮೊದಲನೆಯದಾಗಿ ಜಲಮಾರ್ಗವನ್ನ ಕಂಡುಹಿಡಿದ. ಕೇರಳಕ್ಕೆ ಬಂದ. ಅವರು ಬಂದಿದ್ದು ವ್ಯಾಪಾರಕ್ಕಾಗಿ ಮಾತ್ರ, ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡೋಣ ಅಂತ ಬಂದರು. ಕ್ರಮೇಣವಾಗಿ ನಮ್ಮ ದೇಶವನ್ನ ಆಳ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನೋಡ್ರಿ, ಅಲ್ಲಿಂದ ನಾವು ನಮ್ಮ ಸ್ವತಂತ್ರವನ್ನ ಕಳ್ಕೊತಾ ಹೋದ್ವಿ. ಮೊದಲನೇದಾಗಿ ನಾವು ಇವಾಗ ಸ್ವತಂತ್ರ ಪಡ್ಕೊಂಡಿದೀವಿ ಅಂತೇಳಿ 78ನೇ ವರ್ಷಾಚರಣೆಯನ್ನ ಆಚರಣೆ ಮಾಡ್ತಾ ಇದೀವಿ. ಅದಕ್ಕಿಂತ ಮುಂಚೆ ನಾವು ಸ್ವತಂತ್ರವನ್ನ ಹೆಂಗ್ ಕಳ್ಕೊಂಡಿವಿ ಅನ್ನೋದನ್ನ ತಿಳ್ಕೋಬೇಕು. ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು 1498 ನಮ್ಮ ದೇಶಕ್ಕೆ ಬಂದು ಕ್ರಮೇಣ